ಅರೆಭಾಷೆ ಅತ್ಯಂತ ಶ್ರೀಮಂತ ಭಾಷೆ. ಅದ್ಭುತ ಶಬ್ದಗಳ ಭಂಡಾರವನ್ನು ಹೊಂದಿರುವ ಸೊಗಡಿನ ಭಾಷೆ. ಈ ಭಾಷೆಯಲ್ಲಿ ಕ್ರಿಯಾಶೀಲರಾಗಿರುವ ಗ್ರಾಮೀಣ ಭಾಗದ ಬರಹಗಾರರು ಕಲಾವಿದರಿಗೆ ಪ್ರೋತ್ಸಾಹ ದೊರೆತರೆ ಉತ್ತಮ ಸಾಹಿತಿಗಳಾಗಿ ಕಲಾವಿದರಾಗಿ ರೂಪುಗೊಳ್ಳಬಲ್ಲರು ಎಂದು ನಿವೃತ್ತ ಪ್ರಾಂಶುಪಾಲ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಾದ KR ಗಂಗಾಧರ್ ಹೇಳಿದ್ದಾರೆ. ಅವರು ಆಗಸ್ಟ್ 10ರಂದು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಸುಳ್ಯದ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮದುವೆಗದ್ದೆ ಬೋಜಪ್ಪಗೌಡ ಸಭಾಂಗಣದಲ್ಲಿ ನಡೆದ ಸಾಹಿತಿಗಳು, ಬರಹಗಾರರು ಮತ್ತು ಕಲಾವಿದರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅರೆಭಾಷೆ ಅಕಾಡೆಮಿ ಸದಸ್ಯರಾದ ಲೋಕೇಶ್ ಊರುಬೈಲು ಅರೆಭಾಷೆಯಲ್ಲಿ ಯಾವೆಲ್ಲ ಸಾಹಿತ್ಯಗಳು, ಕಲಾ ಪ್ರಕಾರಗಳು ಹೊರಬರಬೇಕು ಎಂದು ಪ್ರಸ್ತಾವನೆ ಮಾಡಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಾಜಿ ಅಧ್ಯಕ್ಷತೆ ವಹಿಸಿದರು. ಗೌಡರ ಯುವ ಸೇವಾ ಸಂಘದ ಮಾಜಿ ಅಧ್ಯಕ್ಷ ಚಂದ್ರ ಕೋಲ್ಚರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ನಿರ್ವಾಹಕರಾದ ತೇಜಕುಮಾರ್ ಬಡ್ಡಡ್ಕ ಸಂವಾದ ಕಾರ್ಯಕ್ರಮ ನಡೆಸಿಕೊಟ್ಟರು. ಅರೆಭಾಷೆ ಅಕಾಡೆಮಿ ಸದಸ್ಯರಾದ ಡಾಕ್ಟರ್ NA ಜ್ಞಾನೇಶ್ ಸ್ವಾಗತಿಸಿ, ಚಂದ್ರಾವತಿ ಬಡ್ಡಡ್ಕ ವಂದಿಸಿದರು. ಲತಾ ಪ್ರಸಾದ್ ಕುತ್ಪಾಜೆ ಕಾರ್ಯಕ್ರಮ ನಿರೂಪಿಸಿದರು. ಅಕಾಡೆಮಿಯ ಸದಸ್ಯರಾದ ಚಂದ್ರಶೇಖರ್ ಪೇರಲ್, PS ಕಾರ್ಯಪ್ಪ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬರಹಗಾರರು ಹಾಗೂ ಕಲಾವಿದರು ಸಂವಾದದಲ್ಲಿ ಭಾಗವಹಿಸಿದರು. ಹೊಸ್ತು ಅಂತ ಇದು, ಆಮೇಲೆ ಇದು ನೇಜಿ ನೆಡುವಂಥದ್ದು, ನೇಜಿ ಹಾಡು, ಆಮೇಲೆ ನಮ್ಮ ಇಂಗ್ಲೀಷಿನ ಕೋಪರೇಟಿವ್ ಫಾರ್ಮಿಂಗ್, ಗದ್ದೆಗೋರಿ ಈ ಥರ ಎಲ್ಲ ಅವು ಒಟ್ಟಿಗೆ ಈ ಕೆಲಸ ಮಾಡಿಕೊಂಡು ದೇ ಯೂಸ್ ಟು ಎಂಜಾಯ್ ಇಟ್. ಅದರಲ್ಲಿ ಒಂದು ರೀತಿ ಜೀವನದಲ್ಲಿ ಒಂದು ಸಂತೋಷ ಪಡ್ತಿದ್ದೋ. ಅದೇ ನಮ್ಮ ಸಾಹಿತ್ಯಕ್ಕೆ ಪ್ರೇರಣೆ ಸಿಕ್ಕಕ್ಕೆ ಸಾಧ್ಯತೆ ಉಂಟು ಅಂತ ನನಗೆ ಅನ್ನಿಸ್ತಾ ಇದೆ. ನಿನ್ನೆ ಅಂದರೆ ಈ ಸಾಹಿತ್ಯ ಒಂದು ರೀತಿ ಜೀವನಾನುಭವದ ಹಿನ್ನೆಲೆಯಲ್ಲೇ ಬರೋದು. ಅದು ಇಟ್ ಈಸ್ ನಾಟ್ ಡಿಫ್ರೆಂಟ್ ಫ್ರಮ್ ಇಟ್. ಲೈಫ್ ಸ್ಟೈಲಿಂದ ಹೊರಗೆ ಇಲ್ಲ ಅಂತ ನನಗೆ ವಾಟ್ ಐ ಫೀಲ್. ನಿನ್ನೆ ನಾವು ಹೀಗೆ ಮಾತಾಡ್ಕೋಣ, ಆ ಸಂದರ್ಶನ ಕೇಳಿದರೆ ಜಯಂತ್ ಕಾಯ್ಕಿಣಿದ್ದೊಂದು ಸಂದರ್ಶನ ಬಂದಿತ್ತು ವಾಟ್ಸಪ್. ಅಲ್ಲಿ ಜಯಂತ್ ಒಂದು 2 ಇನ್ಸಿಡೆಂಟನ್ನು ಹೇಳಿದೆ. ಅಲ್ಲಿ ಕಾಯ್ಕಿಣಿ ಹೇಳುವೆ, ನಾ ಭಾವನೆಗಳ ಈ ಸಾಹಿತ್ಯ ಅಂತ ಸಂದರ್ಭದಲ್ಲಿ ಪಡಿಸಲಿಕ್ಕೆ ಸಾಧ್ಯ ಆದೆ ಅಂತ ನನಗೆ ಅನಿಸಿದೆ. ಮೇ ಬಿ ಬೆಂಗಳೂರಿಗೆ ಇದೆ ನಮ್ಮ ಅಕಾಡೆಮಿ ಫೈಲ್ ಇಟ್ಕೊಂಡು ಕಾರಜೋಳನ ಆಫೀಸಿಗೆ ಹೋಗಕ್ಕನ ಅಲ್ಲಿ ಮನು ಬಳಿಗಾರರು ಯಾರೆಲ್ಲ ವಾಸಗಳು, ಅಲ್ಲಿನ ಆಹಾರದ ಪದ್ಧತಿ ಅಂತ ಉಂಟು, ಅಲ್ಲಿನ ಆರಾಧನಾ ಪದ್ಧತಿ ಅಂತ ಉಂಟು, ಆ ಥರದ ಒಂದು ಕೆಲಸಕ್ಕೆ ಕೂಡ ಬಾಕಿ ಇತ್ತು. ಮತ್ತು ಅರೆಭಾಷೆಯಲ್ಲಿ ಬೈಗುಳಗ, ನಮ್ಮ ಊರು ಬೈಲಿ ಚೆಂಪು ಸೈಡ್ ಬಂದರೆ, ಕುದುರೆಪೈ ಕಡೆ ಬಂದರೆ, ಇಂಥ ಕಲ್ಲಪಲ್ಲಿ ಸೈಡಿಗೆ ಹೋದರೆ ಅರೆಭಾಷೆ ಬೈಗುಳಗಳ ಸಾಮ್ರಾಜ್ಯ. ಬಹುಶಃ ಅದನ್ನೆಲ್ಲ ದಾಖಲೀಕರಣ ಮಾಡುವಂಥ ಒಂದು ಕೆಲಸ ಆಗಿಬಿಟ್ಟು. ಮತ್ತು ಅರೆಭಾಷೆಯಲ್ಲಿ ತುಂಬ ಸಾಧಕರುಗಳು, ಅವರ ಗುರುತಿಸುವಂಥ ಕೆಲಸ, ಅವರ ಬಗ್ಗೆ ಬರಹಗಳು, ಲೇಖನಗಳು ತುಂಬ ಕಮ್ಮಿ ಉಂಟು. ಮತ್ತು ಡಾಕ್ಯುಮೆಂಟ್ರಿ ಕೆಲಸಗಳಪ್ಪ, ಮನೆಗಳ ಬಗ್ಗೆ ಡಾಕ್ಯುಮೆಂಟ್ರಿ ನಮ್ಮ ಹತ್ರ ಇಲ್ಲೇ. ಕೃಷಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ರಿ, ಕೃಷಿಗೆ ಅಂದರೆ ಅದರ ಕೊಂತಣಗಳ ಉಪಕರಣಗಳು ಅದು ಇಲ್ಲೇ. ಬೇಟೆಗೆ ಸಂಬಂಧಪಟ್ಟ ಅರೆಭಾಷಿಕರ ಬೇಟೆ ಪದ್ಧತಿ ಬೇರೆ ಥರದ ಒಂದು ವಿಶಿಷ್ಟ ಉಂಟು. ಅದರ ಕೂಡ ನಾವು ಇನ್ನು ಮಾಡುವಂಥ ಕೆಲಸ. ಅದರೊಟ್ಟಿಗೆ ಅರೆಭಾಷೆಯಲ್ಲಿ ವಿಡಿಯೋ ಹಾಡುಗ ಒಂದು ನಾವು ಕಂಡ ಕಟ್ಟಿಗಳು ಮಾಡೋದಿದ್ದರೆ ಅಲ್ಲಿ ಯಾವುದೇ ವಿಡಿಯೋಗಳು ಸಿಕ್ಕಿಲ್ಲ, ಹಾಡುಗಳು ಸಿಕ್ಕಿಲ್ಲ. ಭಾಳ ದೊಡ್ಡ ದುರಂತ ಅಂತ ನನಗೆ ಅನಿಸಿದೆ. ಅದು ಒಂದು ಅಷ್ಟು ಕೆಲಸ ಆಯಿತು. ಮತ್ತು ಗ್ರಾಮ ಮಟ್ಟದಲ್ಲಿ ನಾನು ಆಗ ಹೇಳಿದಂಗೆ ಸಂಪ್ರದಾಯಗಳ ದಾಖಲೀಕರಣ ಆಗಬೇಕಂದ್ರೆ ಒಂದು ಗ್ರಾಮದ ಇನ್ನೊಂದು ಗ್ರಾಮಕ್ಕೆ ಸಂಪ್ರದಾಯಗಳು, ಆಚಾರ ವಿಚಾರಗಳು ಬೇರೆ ಬೇರೆ ಇರ್ತದೆ, ಅದರ ದಾಖಲೀಕರಣ ಆಗಬೇಕು. ಮತ್ತು ಇನ್ನೊಂದು ನಾವು ಭಾಳ ಹಿಂದೆ ಇರೋದು ನಮ್ಮ ಅರೆಭಾಷಿಕರಲ್ಲಿ ಮೀಡಿಯಾ ಇದೆ. ಈಗ ಎಲ್ಲೂ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಜಮಾನ ಉಂಟು. ಸಣ್ಣ ಸಣ್ಣ ರೀಲ್ಸ್ಗೆ ಬರುತ್ತೆ ಇಲ್ಲಿ ಅರೆಭಾಷೆ, ಸಣ್ಣ ಸಣ್ಣ ಕಥೆಗಳು ಹೇಳುವಂಥ ಇದಿಲ್ಲ, ಸಣ್ಣ ಸಣ್ಣ ಹಾಡುಗಳನ್ನು ಹೇಳುವಂಥ ಯಾವುದೆಲ್ಲ ಮೀಡಿಯಾದಲ್ಲಿ ನಾವು ತುಂಬ ಆದಷ್ಟು ಎಂಗೇಜ್ಮೆಂಟ್ ಅಂತ ಹೇಳುವ ಒಂದು ಮೀಡಿಯಾ ನಾವು ಎಂಗೇಜ್ ಮಾಡುವಂಥ ಕೆಲಸ ತುಂಬ ನಾವು ಆಗ್ತಾ ಇದೆ. ಈಗ ಚಿತ್ರಕಲೆ, ಅರೆಭಾಷೆಗೆ ಸಂಬಂಧಪಟ್ಟಂಥ ಚಿತ್ರಕಲಾವಿದರು ನಮ್ಮಟ್ಟಿಗಳು ಆ ಒಂದು ಜಾಗದಲ್ಲಿ ಕೂಡ ಕೆಲಸ ಆಗ್ತದೆ. ಮತ್ತು ಅರೆಭಾಷೆಯ ಸಂಸ್ಕೃತಿನ ಬಿಂಬಿಸುವಂಥ ತಂಡಗಳ ಕೊರತೆ ಉಂಟು. ನಮಗೆ ತುಂಬ ಅಂದರೆ ತುಂಬಾ ತಂಡಗಳ ಕೊರತೆ ಉಂಟು. ಒಂದೊಂದು ಊರಲ್ಲಿ, ಒಂದೊಂದು ಗ್ರಾಮದಲ್ಲಿ ಒಂದೊಂದು ತಂಡ ಇದ್ದರೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಕೋಣ, ನಾವೀಗ ಫೋನ್ ಮಾಡಿ ಹೇಳಿದ್ರೆ ಒಂದು ಕಾರ್ಯಕ್ರಮ ಕೊಡಿ ಅಂತ ಹೇಳಿದ್ರೆ ನಮಗೆ ಈಗ ತಂಡ ಇದೆ. ಆ ತಂಡಗಳನ್ನು ಮಾಡುವಂಥ ಕೆಲಸ ಆಗ್ತದೆ. ಯಾಕೆಂತ ಇಷ್ಟೆಲ್ಲ ಕೇಳೋ, ನಾವೀಗ ಅರೆಭಾಷೆಗೆ ಅಧ್ಯಯನ ಪೀಠ ಉಂಟು, ಒಂದು ಒಳ್ಳೆ ಅಕಾಡೆಮಿ ಉಂಟು, ಭಾಷೆನ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ಗೆ ತಗೊಂಡು ಹೋಗ್ತಿದ್ರೆ ಇಷ್ಟೆಲ್ಲ ನಮ್ಮಲ್ಲಿ ಸ್ವತ್ತುಗಳು ಆದರೆ ಬಳಕೆ ಆಗ್ತದೆ. ಆ ಸ್ವತ್ತುಗಳನ್ನೆಲ್ಲ ಬಳಸಿಕೊಂಡು ಒಂದು ಒಳ್ಳೆಯ ಡಾಕ್ಯುಮೆಂಟ್ ಆದರೆ ನಮ್ಮ ಭಾಷೆ ಒಂದು ಹಂತಕ್ಕೆ ತಲುಪಿದೆ. ಯಾಕೆಂತ ಹೇಳಿದ್ರೆ
ಕೂಡ ಕಮ್ಮಿ ಆಗುತ್ತೆ. ಮತ್ತೆ ಹೊಸ ಬರಹಗಾರ ಮತ್ತೆ ಕಲಾವಿದರ ಕೊರತೆ. ಈಗ ನಾವು ಒಂದಿಷ್ಟು ಜನರ ಹೆಸರನ್ನೇ ಓಡಾಡೋದು ಬಿಟ್ರೆ, ಒಂದಿಷ್ಟು ಜನರ ಹೆಸರುಗಳೇ ಪ್ರಚಲಿತ ಇರ್ತು ಬಿಟ್ರೆ ಬೇರೆ ಹೊಸಬರು ಅಲ್ಲಿ ಬರ್ತಾ ಇದೆ. ಸೊ ಹೊಸಬರನ್ನು ಕರ್ಕೊಂಡು ಬರುವಂತ ಒಂದು ದೊಡ್ಡ ಕೆಲಸ. ಮತ್ತೆ ಬರವಣಿಗೆದು ಒಂದು ಪ್ಯಾಟ್ರನ್, ನಾವು ಹಳೆಯ ಪ್ಯಾಟ್ರನ್ಲೇ ಇನ್ನೂ ಕೂಡ ಅದನ್ನು ಹೊಸತನಕ್ಕೆ ಒಗ್ಗಿಸಿಕೊಳ್ಳುವಂತ ಒಂದು ಕೆಲಸ ಹಾಕೊಂಡು, ಮತ್ತೆ ಮುಂದಿನ ದಿನಗಳಲ್ಲಿ ಇದು ಆದ ನಂತರ ನೆಕ್ಸ್ಟ್ ನಾವು ಎಂತ ಮಾಡಿ ಇದರ ಮುಂದೆ ಎಂತಂತ ಹೇಳಿದ್ರೆ ಬರವಣಿಗೆಗೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ, ಬರವಣಿಗೆಗೆ ಒಂದು ಟ್ರೈನಿಂಗ್ ಕೊಡುವಂತ ಒಂದು ಕಾರ್ಯಾಗಾರ ಕೂಡ ಅಕಾಡೆಮಿ ಕಡೆ ಅಧ್ಯಕ್ಷರು ಮಾತಾಡೋರು, ನನಗೆ ಸದಸ್ಯರು ಕೂಡ ಒಪ್ಪಬೇಕು. ಅದೊಂದು ಕಾರ್ಯಾಗಾರ ಹಾಕು, ನಾಟಕಗಳಿಗೆ ಕಾರ್ಯಾಗಾರ, ರೂಪಕಗಳ ಹೇಗೆ ಬರೀದು ಅಂತ ಒಂದು ಕಾರ್ಯಾಗಾರ, ಚಿತ್ರಗಳ ಯಾವ ಥರದ ಚಿತ್ರಗಳು ಬೇಕು ಅಂತ ಒಂದು ಈ ಥರದ ಒಂದೊಂದು ಕಾರ್ಯಾಗಾರ ಮಾಡ್ತಾ ಹೋದರೆ ನಾವೆಲ್ಲವೂ ಕೂಡ ಒಟ್ಟಾಗಿ ಒಂದಿಷ್ಟು ಕೆಲಸ ಮಾಡಿಕ್ಕೆ ಆದ ಅಂತ ನಾನು. ಮತ್ತೆ ಅರೆಭಾಷೇತರ ಕಲಾವಿದರು ತುಂಬ ಜನ, ಅವರ ಒಂದಿಷ್ಟು ಜನ ನಮ್ಮ ಆತ್ಮೀಯರು ಇಲ್ಲಿ ಕೂಡ ಸ್ವಾಗತ ಬಯಸಿಕೊಂಡೆ. ಅದರೊಟ್ಟಿಗೆ